ರಾಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆಯ ಎಲ್ಲರಿಗೂ ಕೂಡ ಅಭಿನಂದನೆಗಳ ಅಥವಾ ಹಾಗೂ ಅದರ ಪದಾಧಿಕಾರಿಗಳ ಒಂದು ಪರ್ಮನೆಂಟ್ ಇಲ್ಲೊಂದು ಡಾಕ್ಯುಮೆಂಟ್ ಇರಬೇಕು ಅನ್ನೋ ಉದ್ದೇಶದಿಂದ ಕೊನೆ ಗಳಿಗೆಯಲ್ಲಿ ನಮಗೆ ಒತ್ತಡ ಬಂತು, ಮಾಡಬೇಕು ಅನ್ನೋಂಥ ಅಭಿಲಾಷ ಹೊಂದಿದ್ವಿ. ಅಧ್ಯಕ್ಷರು ಕೊನೆ ಗಳಿಗೆಯಲ್ಲಿ ಒಪ್ಪಿದ್ರು, ಯಾಕೆ ಪ್ರಿಂಟ್ ಮಾಡ್ತೀರಾ, ಮೆಟೀರಿಯಲ್ ಹೇಗೆ ಕಲೆಕ್ಟ್ ಮಾಡ್ತೀರಾ, ಅದಕ್ಕೆ ಹಣಕಾಸು ವ್ಯವಸ್ಥೆ ಮಾಡ್ತೀರಾ ಅಂತ. ಇದಕ್ಕೆಲ್ಲ ಜಿಲ್ಲೆಯ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ನಮಗೆ ಸಪೋರ್ಟ್ ಮಾಡಿ ತಮ್ಮೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀರಿ ಹಾಗೂ ಧನ ಸಹಾಯ ಕೂಡ ಕೊಟ್ಟಿದ್ದೀರಿ. ತಮ್ಮೆಲ್ಲರಿಗೂ ಅದರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು. ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯ ಅಧ್ಯಕ್ಷ ತಾತನಗೌಡ ಪಾಟೀಲ್. ಇವತ್ತು ನಾವು ಇಲ್ಲಿ ಕರ್ನಾಟಕ FKCCIದಲ್ಲಿ ಕರ್ನಾಟಕ ವಾಣಿಜ್ಯೋದ್ಯಮಿಗಳ ಸಮ್ಮೇಳನದಲ್ಲಿ ಇವತ್ತು ನಮ್ಮ ಪ್ರಾಪರ್ಟಿ ಟ್ಯಾಕ್ಸು ಮತ್ತು APMC ಸಮಸ್ಯೆಗಳು ಮತ್ತು ನಮ್ಮ GST ಸಮಸ್ಯೆಗಳು ಇವೆಲ್ಲ ಸಮಸ್ಯೆಗಳ ಬಗ್ಗೆ ಸವಿಸ್ತಾರವಾದ ಮಾಹಿತಿ ಮತ್ತು ಅದರ ಸಮಸ್ಯೆಗಳನ್ನು ಎಲ್ಲರೂ ಕೇಳಿ ಅಧಿಕೃತವಾಗಿ ನಮಗೆ ಮಾಡಿಕೊಡ್ತೀವಿ ಅಂತ ಹೇಳಿರ್ತಾರೆ. ಮತ್ತು ಇಲ್ಲಿ ನಮಗೆಲ್ಲ ಈ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿದ್ದಾರೆ. FKCCIದ ಅಧ್ಯಕ್ಷರಿಗೆ, ಸರ್ವ ಪದಾಧಿಕಾರಿಗಳಿಗೆ ನಾವೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಈ ಕಾರ್ಯಕ್ರಮ ಒಟ್ಟಾರೆ ಯಶಸ್ವಿಯಾಗಿದೆ ಅಂತ ನನ್ನ ಅನಿಸಿಕೆ. ವಾಣಿಜ್ಯೋದ್ಯಮ ಸಂಸ್ಥೆಯ ಅಧ್ಯಕ್ಷರು ತಾತನಗೌಡ ಪಾಟೀಲ್ ಮತ್ತು ಸರ್ವ ಪದಾಧಿಕಾರಿಗಳು, ಸದಸ್ಯರು ಮತ್ತು FKCCIನ ಡೈರೆಕ್ಟರ್ ರಾಮಗೌಡ ದಾನಪುರ. ಈ ವರ್ಷ ಇದನ್ನು ಮಾಡಬೇಕು ಮತ್ತು ಇಲ್ಲಿ ಬೆಂಗಳೂರಲ್ಲೇ ಮಾಡೋದಕ್ಕಿಂತ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡಿ ಎಲ್ಲ ಸಮಸ್ಯೆಗಳನ್ನು ತಿಳಿದುಕೊಂಡು ಅದಕ್ಕೊಂದು ಪರಿಹಾರ ಕಂಡುಕೊಳ್ಳಬೇಕಂತ ನನ್ನ ಅನಿಸಿಕೆ. ಡೈರೆಕ್ಟರ್ ರಾಮಗೌಡ ಮಾತಾಡಬೇಕಾಗಿ ರಾಮನಗೌಡ ದಾನಪುರ ಅಂತ FKCCI ಡೈರೆಕ್ಟ್ ಚೇಂಬರ್ ಆಫ್ ಕಾಮರ್ಸ್ ಗದಗಿಂದ ಇವತ್ತು ಏನು FKCCI ಬೆಂಗಳೂರಲ್ಲಿ 31 ಜಿಲ್ಲೆಗಳ ಕರ್ನಾಟಕ ವಾಣಿಜ್ಯೋದ್ಯಮಗಳ ಸಮ್ಮೇಳನವನ್ನು ಪ್ರತಿ ವರ್ಷ ಹಮ್ಮಿಕೊಳ್ತಾರೆ. ಇವ್ರು ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷ ಬೇರೆ ಬೇರೆ ಡಿಸ್ಟ್ರಿಕ್ಟು ಡಿವಿಷನ್ದಲ್ಲಿ ಮಾಡ್ತಾರೆ. ಈ ವರ್ಷ ತುಂಬ ವರ್ಷಗಳ ನಂತರ ಸುಮಾರು 20 ವರ್ಷಗಳ ನಂತರ ಶ್ರೀ ಬಾಲಕೃಷ್ಣ ಅವರು ಬೆಂಗಳೂರಲ್ಲಿ ಅಧಿಕಾರಿಗಳು ಸಿಗ್ತಾರೆ. ವಿಧಾನಸಭಾ ಅಧಿವೇಶನ ಇರ್ತಾರೆ. ಆಫೀಸರ್ಸ್ ಕರೆಸಿ ನಮಗೇನು GST ಸಂಬಂಧಪಟ್ಟಂಗೆ APMC ಸಂಬಂಧಪಟ್ಟಂಗೆ ಪ್ರಾಪರ್ಟಿ ಟ್ಯಾಕ್ಸ್ ಸಂಬಂಧಪಟ್ಟಂಗೆ ಈ ವಿಷಯ ಮಾಲಿನ್ಯ ನಿಯಂತ್ರಣದ ಬಗ್ಗೆ ವಿಶೇಷವಾಗಿ ನಮ್ಮ ಜಿಲ್ಲಾ ಪ್ರತಿನಿಧಿಗಳನ್ನು ಕರೆದು ಇಲ್ಲಿ ಚರ್ಚಾಕೂಟವನ್ನು ಏರ್ಪಡಿಸಿದರು. ಎಲ್ಲ ಅಧಿಕಾರಿಗಳು ಬಂದು ಸಮಗ್ರ 31 ಜಿಲ್ಲೆಗಳ ನಮಗೇನು 4 ವಿಷಯಗಳಿದ್ದು ಅದರ ನಿಟ್ಟಿನಲ್ಲಿ FKCCIಯ ಒಂದು